ನೋಡಿ, ಒಂದ್ ಕಡೆ ವಿಪಕ್ಷ ನಾಯಕರು ಮತ್ತೊಂದು ಕಡೆ ಮಾಜಿ ಸಚಿವರುಗಳು ಒಂದಷ್ಟು ಜನ ರಿಯಾಕ್ಷನ್ ಕೊಡ್ತಾ ಇದ್ರು ಬಿಜೆಪಿಯ ನಾಯಕರ ಕಡೆಯಿಂದ. ಇದರ ಜೊತೆಗೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಅವರು ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ. ಕಾಂಗ್ರೆಸ್ ಸರ್ಕಾರಕ್ಕೆ ತುಷ್ಟೀಕರಣದ ಹುಚ್ಚಿಡ್ಕೊಂಡಿದೆ ಅಂತ ಹೇಳಿ ರಾಜ್ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಎಂಎಲ್ಸಿ ರವಿಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮುಸ್ಲಿಮರಿಗೆ ಏನೋ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ಇವರು. ತೋರ್ಪಡಿಕೆ ಇದು. ಸ್ಕೂಲು ಕಾಲೇಜುಗಳಲ್ಲಿ ಹಿಜಾಬ್ನ ಅವಶ್ಯಕತೆ ಏನಿದೆ? ಗುಣಮಟ್ಟದ ಶಿಕ್ಷಣ ಕೊಡೋಕೆ ಸರ್ಕಾರ ಕೆಲಸ ಮಾಡಲಿ. ಮೊದಲನೇದಾಗಿ ಸರ್ಕಾರ ವಿದ್ಯಾರ್ಥಿಗಳಲ್ಲಿ ತಾರತಮ್ಯ ಸೃಷ್ಟಿ ಮಾಡ್ತಾ ಇದೆ. ದ್ವೇಷದ ವಾತಾವರಣ ಸೃಷ್ಟಿ ಮಾಡೋಕೆ ಸರ್ಕಾರದಿಂದ ಪ್ರಯತ್ನ ಆಗ್ತಾ ಇದೆ. ಇದು ಕೋರ್ಟ್ ಕೂಡ ಸಮವಸ್ತ್ರ ಧರಿಸುವಂತೆ ಸೂಚನೆ ಕೊಟ್ಟಿತ್ತು. ರಾಜ್ ನ್ಯೂಸ್ಗೆ ಎಂಎಲ್ಸಿ ರವಿಕುಮಾರ್ ಎಕ್ಸ್ಕ್ಲೂಸಿವ್ ಆಗಿ ರಿಯಾಕ್ಷನ್ ಕೊಟ್ಟಿರೋದು. ಮುಸ್ಲಿಮರಿಗೆ ಏನೋ ಮಾಡ್ತಿದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ಅಂತ. ಹಾಗಾದ್ರೆ ಏನೇನಂದ್ರು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೋಗಾರ್ ಎಂಎಲ್ಸಿ ರವಿಕುಮಾರ್ ಅವರನ್ನ ಮಾತನಾಡಿಸಿದ್ದಾರೆ. ಏನಂದ್ರು ಬನ್ನಿ ತೋರಿಸ್ತೀನಿ. ರಾಜ್ಯ ಸರ್ಕಾರ ಹಿಜಾಬ್ ನಿಷೇಧದ ಆದೇಶವನ್ನ ನಿನ್ನೆ ಹಿಂಪಡೆದಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಜೊತೆ ವಿಧಾನ ಪರಿಷತ್ನ ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿರುವಂತಹ ಎನ್ ರವಿಕುಮಾರ್ ಇದ್ದಾರೆ. ಸರ್, ರಾಜ್ಯ ಸರ್ಕಾರ ನಿನ್ನೆ ಇದ್ದಕ್ಕಿದ್ದಂತೆ ನಿಮ್ಮ ಸರ್ಕಾರದಲ್ಲಿ ಹಿಜಾಬ್ ನಿಷೇಧವನ್ನು ಕೂಡ ಮಾಡಿತ್ತು, ಅದನ್ನ ಆದೇಶವನ್ನ ಹಿಂಪಡೆದಿದೆ. ಏನ್ ಕಾರಣ ಇರ್ಬೋದು ಅನ್ನುವಂಥ ಸರ್? ನೋಡಿ, ಈ ಸರ್ಕಾರಕ್ಕೆ ಒಂದು ರೀತಿ ತುಷ್ಟೀಕರಣ ನೀತಿಯ ಹುಚ್ಚು ಹಿಡಿದಿದೆ. ತುಷ್ಟೀಕರಣ ನೀತಿಯ ಹುಚ್ಚು. ನಾನು ಮುಸಲ್ಮಾನ್ ವಿದ್ಯಾರ್ಥಿಗಳಿಗೆ, ಮುಸಲ್ಮಾನ್ ಸಮುದಾಯಕ್ಕೆ ಏನೋ ಮಾಡಿದ್ದೀನಿ ಅನ್ನುವಂಥ ಒಂದು ಸಾಹಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ನಾನು ಕೇಳ್ತಾ ಇದ್ದೀನಿ, ಇದರ ಅವಶ್ಯಕತೆ ಸ್ಕೂಲು, ಕಾಲೇಜು, ಯೂನಿವರ್ಸಿಟಿಗಳಲ್ಲಿ ಏನಿದೆ? ನೀವು ಮಾಡೋದಾದ್ರೆ ಶಾಲಾ ಕಾಲೇಜುಗಳು ಮತ್ತು ಯೂನಿವರ್ಸಿಟಿಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಈ ತರದ ಆದೇಶ ತನ್ನಿ, ಈ ತರದ ನಿರ್ಧಾರಗಳನ್ನು ಮಾಡಿ. ನೀವು ವಿದ್ಯಾರ್ಥಿಗಳಲ್ಲಿ ವಿಭಿನ್ನ ಭಾವನೆಯನ್ನು ನಿರ್ಮಾಣ ಮಾಡಕ್ಕೆ, ವಿದ್ಯಾರ್ಥಿಗಳಲ್ಲಿ ಈ ರೀತಿಯ ಒಂದು ದ್ವೇಷದ ಮನೋಭಾವನೆಯನ್ನು ನಿರ್ಮಾಣ ಮಾಡಕ್ಕೆ, ದ್ವೇಷದ ವಾತಾವರಣವನ್ನು ನಿರ್ಮಾಣ ಮಾಡೋದಕ್ಕೆ ಯಾಕೆ ಈ ತರದ ಆದೇಶಗಳನ್ನು ಹೊರಡಿಸ್ತಾ ಇದ್ದೀರಾ? ಎಸ್.ಎಂ. ಕೃಷ್ಣ ಅವರು ಮುಖ್ಯಮಂತ್ರಿ ಆದಾಗ್ಲಿಂದ ಇವತ್ತಿನವರೆಗೆ ಈ ತರದ್ದೇನು ಸಮಸ್ಯೆ ಇರಲಿಲ್ಲ. ಓಕೆ, ಬೊಮ್ಮಾಯಿ ಅವರ ಚೀಫ್ ಮಿನಿಸ್ಟರ್ ಇದ್ದಂತ ಸಂದರ್ಭದಲ್ಲಿ ಉಡುಪಿಯಲ್ಲಿ ಘಟನೆ ಏನಾಯಿತು, ಆ ಹಿಜಾಬ್ ಘಟನೆ, ಅದಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹೋದಾಗ ಕೋರ್ಟ್ನಲ್ಲೂ ಕೂಡ ಏನಾಯಿತು, ಸರ್ಕಾರ ಏನು ತೀರ್ಮಾನ ಮಾಡಿದೆ ಅದು ಸರಿ ಇದೆ, ಎಲ್ಲ ವಿದ್ಯಾರ್ಥಿಗಳು ಸಮವಸ್ತ್ರವನ್ನು ಧರಿಸಿ ಬರಬೇಕು, ಯೂನಿಫಾರ್ಮ್ ಅನ್ನು ಧರಿಸಿ ಬರಬೇಕು. ಯಾರು ಶ್ರೀಮಂತರಲ್ಲ, ಯಾರು ಬಡವರಲ್ಲ, ಎಲ್ಲರೂ ಕೂಡ ಸಮಾನರು, ಸಮಾನ ಭಾವನೆಯಿಂದ ಒಂದು ಶೈಕ್ಷಣಿಕ ವಾತಾವರಣವನ್ನು ರೂಪಿಸಬೇಕು ಶಾಲಾ ಕಾಲೇಜು ವಿಶ್ವವಿದ್ಯಾಲಯಗಳಲ್ಲಿ ಅಂತ ಹೈಕೋರ್ಟ್ ಕೂಡ ಹೇಳ್ತು. ಆದರೆ ಈ ವಿಷಯ ಈಗ ಸುಪ್ರೀಂ ಕೋರ್ಟ್ ಅಲ್ಲಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ವಿಷಯ ಪೆಂಡಿಂಗ್ ಇರುವಾಗ ಅಂತ ಅವಸರ ಏನಿದೆ ಈ ಸರ್ಕಾರಕ್ಕೆ? ಸರ್, ಈಗ ಕೇಸರಿ ಶಾಲನ್ನು ಕೂಡ ಹಾಕೊಂಡು ಬರ್ತೇವೆ ಅನ್ನುವಂಥದ್ದು ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಹೇಳ್ತಾರೆ. ಅವ್ರು ಹಿಜಾಬ್ ಧರಿಸ್ಕೊಂಡು ಬರ್ತೀವಿ ಅಂತ ಆದ್ರೆ ಇನ್ನಿರ್ತಕ್ಕಂಥ ವಿದ್ಯಾರ್ಥಿಗಳು ನಾವು ನಮ್ಮ ಪೂಜಾ ವಿಧಾನದಲ್ಲಿ ನಾವು ಕೇಸರಿ ಶಾಲ್ ಹಾಕೊಂಡು ಪೂಜೆ ಮಾಡ್ತೀವಿ. ಆದ್ರೆ ಅವರು ಸರ್ಕಾರದ ಆದೇಶದ ಉಲ್ಲೇಖ ಮಾಡಿದ್ದಾರೆ ಸರ್. ರುದ್ರಾಕ್ಷಿ ಧರಿಸಬಹುದು, ಜನಿವಾರ ಧರಿಸಬಹುದು, ಆದ್ರೆ ಕೇಸರಿ ಶಾಲ್ ಧರಿಸುವ ಹಾಗಿಲ್ಲ. ಹಿಜಾಬ್ ಅನ್ನ ಅವ್ರು ಹಾಕೊಂಡು ಬರ್ತಕ್ಕಂಥ ಯೂನಿಫಾರ್ಮ್ಗಳು ಕಾಣದೆ ಮುಚ್ಚಿ ಹೋಗುತ್ತೆ ಅಂತ ಹೇಳಿದ್ರೆ ಈ ಪ್ರಶ್ನೆನೇ ಬರ್ತಿರ್ಲಿಲ್ಲ. ಈಗ ಉದಾಹರಣೆಗೆ ಶಿವದಾರ ಆಗ್ಲಿ, ಮತ್ತಿನ್ನೊಂದೇನೋ ಹೇಳಿದ್ರೆ ಜನಿವಾರ ಆಗ್ಲಿ, ಶಿವದಾರ ಆಗ್ಲಿ, ರುದ್ರಾಕ್ಷಿ ಆಗ್ಲಿ, ಇವು ಯಾವ ಕಾಣೋದಿಲ್ಲ, ಒಳಗಡೆ ಇರ್ತವೆ. ಆದ್ರೆ ಹಿಜಾಬ್ ಕಾಣಿಸುತ್ತೆ. ಈಗ ನಾವು ಹಂಗಾದ್ರೂ ಶಾಲ್ ಹಾಕೊಂಡ್ ಬರ್ತೀವಿ, ಅವರು ಹಿಜಾಬ್ ಹಾಕೊಂಡ್ ಬರ್ತಾರೆ. ಈಗ ಉದಾಹರಣೆ ನಮ್ಮನ್ನ ಯಾಕೆ ವಿರೋಧ ಮಾಡ್ತೀರಿ, ಅವ್ರಿಗೆ ಯಾಕೆ ಫೇವರ್ ಮಾಡ್ತೀರಿ ಅಂತ ಹಿಂದೂ ವಿದ್ಯಾರ್ಥಿಗಳು ಕೇಳಿದ್ರೆ ಸರ್ಕಾರ ಏನ್ ಹೇಳುತ್ತೆ? ಒಂದ್ ರೀತಿ ಒತ್ತಡಕ್ಕೆ ಬಿದ್ದಿದ್ದಾರೆ, ಓಲೈಕೆ ರಾಜಕಾರಣಕ್ಕೆ ಇವರು ಮಣಿದಿದ್ದಾರೆ. ಸಿದ್ದರಾಮಯ್ಯ ಅವರಿಗೆ ಧೈರ್ಯ ಇಲ್ಲ, ಮಧು ಬಂಗಾರಪ್ಪ ಅವ್ರಿಗೆ ಧೈರ್ಯ ಇಲ್ಲ ನೀವು ಹಿಜಾಬ್ ಹಾಕೊಂಡ್ ಬರಬೇಡಿ ಅಂತ ಹೇಳಕ್ಕೆ. ಇದನ್ನ ನಾನು ಹೇಳ್ತಾ ಇದ್ದೀನಿ. ಇದಿಷ್ಟು ಎನ್ ರವಿಕುಮಾರ್ ಅವರ ಮಾತಾಗಿತ್ತು. ಅಂದ್ರೆ ಹಿಂದೆ ಯಾವ ರೀತಿಯಾಗಿ ಆದೇಶ ಇತ್ತು ಅದನ್ನೇ ರಾಜ್ಯ ಸರ್ಕಾರ ತರಬೇಕು, ಯಾವುದೇ ರೀತಿ ತುಷ್ಟೀಕರಣ ರಾಜಕಾರಣ ಮಾಡೋದು ಬೇಡ ಅನ್ನುವಂಥದ್ದು ಎನ್ ರವಿಕುಮಾರ್ ಅವರ ಒಂದು ಹೇಳಿಕೆ ಕೂಡ ಆಗಿತ್ತು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಬಸವರಾಜ್, ರಾಜ್ ನ್ಯೂಸ್, ಬೆಂಗಳೂರು.
ಇನ್ನು ಇದೇ ಹಿಜಾಬ್ ಕುರಿತಂತೆ ಸರ್ಕಾರ ತೆಗೆದುಕೊಂಡಿರೋ ನಿರ್ಧಾರದ ಬಗ್ಗೆ ರಾಜ್ ನ್ಯೂಸ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಮಾಡುವಂತ ಸಂದರ್ಭದಲ್ಲಿ ಪಬ್ಲಿಕ್ ರಿಯಾಕ್ಷನ್ ಅನ್ನ ತಗೊಂಡಿದೆ. ಏನೇನ್ ನಂದಿದ್ದಾರೆ ಜನಸಾಮಾನ್ಯರು ಇದ್ರ ಬಗ್ಗೆ ಬನ್ನಿ ನೋಡೋಣ. ಕರ್ನಾಟಕದ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು 2022ರಲ್ಲಿ ಹಿಂದಿನ ಸರ್ಕಾರ ಜಾರಿಗೆ ತಂದಂಥ ಹಿಜಾಬ್ ನಿಷೇಧ ಆ ಒಂದು ಸುತ್ತೋಲೆಯನ್ನು ರದ್ದು ಮಾಡಿರುವಂಥದ್ದು ಅತ್ಯಂತ ಖಂಡನೀಯ ಇದೆ. ಯಾಕಂತ ಹೇಳಿದ್ರೆ ಇದು ಕರ್ನಾಟಕ ಸರ್ಕಾರ ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕಾಗಿ ಮಾಡ್ತಾ ಇದೆ. 2022ರ ಕರ್ನಾಟಕ ಉಚ್ಚ ನ್ಯಾಯಾಲಯ ತೀರ್ಪಿನಲ್ಲಿ ಹಿಜಾಬ್ ಇದು ಇಸ್ಲಾಮಿನ ಎಸೆನ್ಷಿಯಲ್ ಪ್ರಾಕ್ಟೀಸ್ ಅಲ್ಲ, ಹಿಜಾಬನ್ನು ಶಾಲೆಗಳಲ್ಲಿ ಧರಿಸಬಾರ್ದು, ಅದ್ರ ಬದಲಾಗಿ ಯೂನಿಫಾರ್ಮನ್ನೇ ಧರಿಸ್ಬೇಕಂತೇಳಿ ಕರ್ನಾಟಕ ಉಚ್ಚ ನ್ಯಾಯಾಲಯ ಹೇಳಿದ ನಂತರವೂ ಈಗ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆ ಹಿಜಾಬ್ ಪ್ರಕರಣ ಬಾಕಿ ಇರುವಾಗ ಮಧ್ಯಂತರವಾಗಿ ಈ 16ನೇ ತಾರೀಕಿಗೆ ಮುಸ್ಲಿಂ ಸಮಾವೇಶವನ್ನು ಗಮನದಲ್ಲಿಟ್ಕೊಂಡು ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕಾಗಿ ರಾಜ್ಯ ಸರ್ಕಾರ ಈ ಹಿಜಾಬನ್ನು ಪುನಃ ಜಾರಿಗೆ ತಂದಿರುವಂಥದ್ದು ಅತ್ಯಂತ ಖಂಡನೀಯ ಇದೆ. ಹಿಜಾಬನ್ನು ತರುವುದರಿಂದ ವಿದ್ಯಾರ್ಥಿಗಳಲ್ಲಿ ಭೇದ ಭಾವ, ಒಂದು ತಾರತಮ್ಯತೆ ನಿರ್ಮಾಣ ಆಗುತ್ತೆ. ಬಹುಶಃ ಈ ಒಂದು ಹಿಜಾಬ್ ಪ್ರಕರಣ ಮುಂದಿನ ದಿನಗಳಲ್ಲಿ ಹಿಂದೂ ವಿದ್ಯಾರ್ಥಿಗಳು ಕೇಸರಿ ಶಾಲನ್ನು ಧರಿಸಲಿಕ್ಕೆ ಬೇಡಿಕೆಯನ್ನು ಕೊಡ್ಬೋದು. ಅದರಿಂದ ಶೈಕ್ಷಣಿಕ ವಾತಾವರಣ ಹಾಳಾಗತ್ತೆ ಮತ್ತು ಒಂದು ರೀತಿಯಲ್ಲಿ ಧರ್ಮದಂಗಲ್ ಪ್ರಾರಂಭ ಆಗುತ್ತೆ. ಅದು ಆಗಬಾರ್ದು ಅಂತ ಹೇಳಿದರೆ ಈಗಾಗಲೇ ರಾಜ್ಯ ಸರ್ಕಾರ ಹೊರಡಿಸಿದಂಥ ಈ ಒಂದು ಸುತ್ತೋಲೆಯನ್ನು ವಾಪಸ್ ಪಡಿಬೇಕು. ಇಲ್ಲೇ ಹೋದರೆ ಹಿಂದೂ ಸಂಘಟನೆಗಳು ಇದರ ವಿರುದ್ಧ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಆದೇಶಕ್ಕೆ ವಿರುದ್ಧವಾಗಿ ಈ ಒಂದು ಸುತ್ತೋಲೆಯನ್ನು ತಂದಿರೋದ್ರಿಂದ ಒಂದು ನ್ಯಾಯಾಂಗ ಈಗ ಹೊಸದಾಗಿ ಮಾಡಿಲ್ಲ, ಇದನ್ನ ತೆಗೆದಿದ್ರು ಪುನಃ ಹಾಕಿದ್ರು ಅಷ್ಟೇ. ಅವರು ಮೊದಲಿಂದನೂ ಮಾಡ್ತಾಯಿದ್ದಾರೆ ಹಿಜಾಬ್ ಇದನ್ನು, ಈಗ ಹೊಸದಾಗಿ ಮಾಡಿದ್ರಾ? ತಪ್ಪೇನು? ಅವರು ಪೂರ್ತಿ ಮುಚ್ಕೊಂಡು ಬರ್ತಾರೆ, ತಪ್ಪ ಅದು? ನೋಡಿ, ಸ್ಕೂಲ್ ಮೊದಲಿಂದ ಇದೆಯಲ್ಲ, ಸಮವಸ್ತ್ರ ಬೇಕಾದರೆ ಸಮವಸ್ತ್ರನೇ ಕಡ್ಡಾಯ ಅನ್ನುವಂಥದ್ರಲ್ಲಿ ನಿಷೇಧ ಮಾಡಿ ಯೂನಿಫಾರ್ಮ್ ಆಗಿ ಇರಲಿ. ಕೆಲವು ಸರ್ಕಾರಿ ಸ್ಕೂಲ್ಗಳಲ್ಲಿ ಸಮವಸ್ತ್ರ ಇಲ್ಲ, ಹೆಂಗೆ ಬೇಕಂದರೆ ಹಂಗೆ ಅರ್ಧಂಬರ್ಧ ಹಾಕೊಂಬರೋರೆ, ಅವ್ರನ್ನೂ ಕೇಳಿ ಸಮವಸ್ತ್ರನ ಇರಲಿ, ಮಾಡೋದಾದರೆ ಪೂರ್ತಿ ಮಾಡಿ, ಅದು ಇದು ಮಾಡೋದು ಬೇಡ. ಇದು ಹಿಂದೂಗಳಲ್ಲಿನೂ ಸಮಾನತೆ, ನಮ್ಮಲ್ಲಿನೂ ಸಮಾನತೆ ನೋಡಬೇಕಾದ್ರೆ ಅವರಿಗೂ ಹೆಂಗೆ ಅವ್ರಿಗೆ ಎಲ್ಲ ಹಿಂಗೆ ಕುಂಕುಮ ಅದು ಹಚ್ಕೊಳ್ಳೋ ಹೆಂಗೆ ಪರ್ಮಿಷನ್ ಇದೆ, ಹಂಗೆ ನಮಗೂ ಹಿಜಾಬ್ ಹಾಕೊಳ್ಳೋ ಪರ್ಮಿಷನ್ ಇರಬೇಕು. ಪ್ರಕಾರ ಸ್ಕೂಲ್ ಕಾಲೇಜ್ ಅಂದರೆ ಎಲ್ಲರೂ ಸಮಾನಾಗಿರಬೇಕು ಅಂತ. ಮತ್ತು ಅದ್ರ ಧರ್ಮ ನಂದು ಮುಸ್ಲಿಂ ಧರ್ಮ ಇದೆ, ಓಕೆ, ನಾನು ನಂಬ್ತೀನಿ. ಆದರೆ ಶಾಲೆ ಕಾಲೇಜ್ ಅಂದರೆ ಈಕ್ವಾಲಿಟಿ, ಅಲ್ಲೆಲ್ಲ ಈಕ್ವಲ್ ಆಗಿರಬೇಕು. ಅವ್ರಿಗೆ ಅವರು ಯಾವ ಥರ ಇರಬೇಕಂದ್ರೆ ನಾವು ಅದೇ ಥರ ಇರಬೇಕಲ್ಲ, ಅದು ಎಲ್ಲ ಈಕ್ವಾಲಿಟೀಸ್ ಎಲ್ಲ. ಹಿಜಾಬ್ ಇರಬೇಕು ಅಂದರೆ ನಾವು ಸೇಫ್ ಆಗಿರ್ಬೇಕಂದ್ರೆ ನಮಗೆ ಹಿಜಾಬ್ ಇರಬೇಕು. ಸ್ವಲ್ಪ ಜನ ಹಿಜಾಬ್ ಹಾಕೋತಾರೆ, ಸ್ವಲ್ಪ ಜನ ಅವ್ರು ಕಂಫರ್ಟೇಬಲ್ ನಿಂತ ಅದರಿಂದ ಹಿಜಾಬ್ ಇರಬೇಕು ಅಂತ ನಾವು ಭಾವಿಸ್ತೀವಿ. ಶಾಲೆಗಳಲ್ಲಿ ಸೇಫ್ಟಿ ಇದೆ ಅಕ್ಕ, ಅಂದ್ರೆ ನಾವು ನಮ್ಮ ಧರ್ಮನ ಬಿಟ್ಕೊಡ್ಬಾರ್ದಲ್ಲ, ಹಂಗಂತ. ಶಾಲೆಯಿಂದ ಹಾಕೊಂಡ್ಬರ್ಬಾರ್ದು, ನಮಗೂ ಹಿಜಾಬ್ ಇರಬಾರ್ದು, ಅಂದರೆ ನಾವು ಈಕ್ವಲ್ ಆಗಿರ್ಬೇಕು. ಯೂನಿಫಾರ್ಮ್ ಇರ್ತೈತ್ರಲ್ಲ, ಯಾವ ಥರ ಕಾಲೇಜ್ ಮೇಂಟೈನ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್. ಯೂನಿಫಾರ್ಮ್ ಆ ಥರ ಅದ್ರ ಇಷ್ಟೇ ಇರಬೇಕು. ಹಿಜಾಬು ಬೇಡ, ಯಾವ ಶಾಲು ಬೇಡ, ಯಾವುದು ಬೇಡ. ಅಂದರೆ ಇಬ್ರು ಫುಲ್ ಕವರ್, ಫುಲ್ ಹಿಜಾಬ್ ಅಂತವೆಲ್ಲ ಮ್ಯಾಗಿನ ವೇಲಿದ್ರೆ ಸಾಕಲ್ಲ. ನೀವು ಇದನ್ನ ಹಾಕೋತಿರೋದು ಅವರು ಶಾಲ್ ಹಾಕೋತೀವಿ ಅಂತಾರೆ. ಎಜುಕೇಶನ್ ತಗೊಂಡು ಪೂರ್ತಿ ಈ ಟೈಮ್ ಇದಕ್ಕಿಂತ ಏನೋ ಇದು ಐತೆ ಅಕ್ಕ.